ಪ್ರಕರಣ 4 ಆರೋಪಿಗಳನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ಅಪ್ರಾಪ್ತರು ಸೇರಿ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. A1 ಫರ್ಮಾನ್, A2 ಸಮೀರ್ ಹಾಗೂ ಇಬ್ಬರು ಅಪ್ರಾಪ್ತರು ಸೇರಿ 4ರನ್ನ ಅರೆಸ್ಟ್ ಮಾಡಲಾಗಿದೆ. ವಿದ್ಯಾರಣ್ಯಪುರ ಠಾಣೆ ಪೊಲೀಸರಿಂದ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ವಿಡಿಯೋದಲ್ಲಿರುವಂತಹ ಓರ್ವ ಹಾಗೆ ಹಲ್ಲೆ ಮಾಡಿದ್ದ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಇಂದು ಯುವಕರ ಕಾರನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿದಂತಹ ಆರೋಪಿಗಳನ್ನ ಬಂಧಿಸಲಾಗಿದೆ ವಿದ್ಯಾರಣ್ಯಪುರ ಠಾಣೆ ಪೊಲೀಸರಿಂದ. ವಿದ್ಯಾರಣ್ಯಪುರ ಠಾಣೆ ಪೊಲೀಸರು ಈಗ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ 3 ಹಿಂದೂ ಯುವಕರ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ನಡೆಸಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಚಿಕ್ಕಬೆಟ್ಟಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾಮನವಮಿಯನ್ನ ಮುಗಿಸಿಕೊಂಡು ಸಹಕಾರ ನಗರದಿಂದ MS ಪಾಳ್ಯಕ್ಕೆ ಕಾರ್ನಲ್ಲಿ ಹೊರಟಿದ್ರು ಪವನ್, ವಿನಾಯಕ್ ಹಾಗೆ ರಾಹುಲ್. ಇವರ 3 ಜನರ ಮೇಲೆ ಹಲ್ಲೆ ನಡೆದಿದೆ. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ನೋ. ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲ. ಏನಕ್ಕೆ 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 ಯಾವಾಗ ಹೇಳಿದ್ರೆ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಗುರು. ಜೈ ಶ್ರೀರಾಮ್ ನೋ. ಯಾಕೆ ಟೋಟಲ್ ನಮ್ಮದು 4 ಜನ ಅಕ್ಯೂಸ್ ಪರ್ಸನ್ಸ್ ಅರೆಸ್ಟ್ ಆಗಿದ್ದಾರೆ. ನಮ್ಮದು ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಮಾಡಿರೋ ಪ್ರಕಾರ CCTV ಫುಟೇಜ್ಗಳನ್ನ ಒಬ್ಸರ್ವ್ ಮಾಡಿರೋ ಪ್ರಕಾರ ಈ ಕೃತ್ಯ ನಡೆದಿರೋದ್ರಲ್ಲಿ 4 ಜನ ಅಕ್ಯೂಸ್ಡ್ ಭಾಗಿಯಾಗಿದ್ದಾರೆ. 4 ಜನದ್ದು ಅರೆಸ್ಟ್ ಆಗಿದೆ. ಅದರಲ್ಲಿ 2 ಜನ ಮೇಜರ್ ಇದ್ದಾರೆ. ಮೇನ್ ಅಕ್ಯೂಸ್ ಬಂದುಬಿಟ್ಟು ಫರ್ಮಾನ್ ಅಂತ ಹೇಳಿಬಿಟ್ಟು, ಮತ್ತು ಇನ್ನೊಬ್ಬ ಸಮೀರ್ ಅಂತ ಹೇಳಿ, ಮತ್ತು ಇನ್ನೂ 2 ಜನ ಮೈನರ್ ಹುಡುಗರಿದ್ದಾರೆ. ಸೊ ಅವ್ರಿಗೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತಾ ಇದ್ದೀವಿ. 2 ಜನ ಯಾರು ಮೇಜರ್ ಇದ್ದಾರೆ ಅವರು ನಾವು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ. ಮತ್ತು 2 ಜನ ಮೈನರ್ ಇರೋರಿಗೆ ನಾವು JJ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಇನ್ನೂ ಮುಂದುವರೆದಿದೆ. ಇದು ಬಿಟ್ಟು ಇನ್ಯಾರನೋ ಇದರಲ್ಲಿ ಭಾಗಿ ಇದ್ದಾರಾ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಸರ್ ಸಡನ್ ಪ್ರೊವೊಕೇಶನ್ ಆಗಿ ಹೇಳಿದ್ದು ಅಥವಾ ಏನು ಗಲಾಟೆ ಏನಾರು ಆಗಿತ್ತು ಸರ್? ಸಡನ್ ಪ್ರೊವೊಕೇಶನ್ ಅಂದರೆ ಇವರು ಯಾರು ಅಕ್ಯೂಸ್ ಪರ್ಸನ್ಸ್ ಇದ್ದಾರೆ ಅವರು ಒಂದು ಬೇರೆ ಕಡೆಯಿಂದ ವಾಪಸ್ ಹಿಂತಿರುಗ್ತಾ ಇದ್ರು. ಗಾಂಜಾ ನಶೆಯಲ್ಲಿ ಹಲ್ಲೆ ಮಾಡಿದ್ರ ಯುವಕರು. ಗಾಂಜಾ ನಶೆಯಲ್ಲಿ ಕಾರನ್ನ ಅಡ್ಡ ಹಾಕಿ ಗಲಾಟೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಗಾಂಜಾ ಸೇವನೆ ಬಗ್ಗೆ ಪೊಲೀಸರು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮಾಡಿಸಲಿದ್ದಾರೆ ಪೊಲೀಸರು. ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಈ ರೀತಿ ಹಲ್ಲೆ ಮಾಡಿದಂತಹ ಯುವಕರು ಗಾಂಜಾವನ್ನ ಸೇವಿಸಿದ್ರ ಹಾಗಾದ್ರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಆಗ್ತಾ ಇದೆ. ಆರೋಪಿಗಳನ್ನ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಗಾಂಜಾ ನಶೆಯಲ್ಲಿ ಕಾರನ್ನ ಅಡ್ಡ ಹಾಕಿ ಹಾಗಾದ್ರೆ ಹಿಂದೂ ಯುವಕರಿಗೆ ಥಳಿಸಿದಾರಾ, ಹಲ್ಲೆ ಮಾಡಿದಾರಾ ಅವ್ರ ಮೇಲೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಗಳನ್ನ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಪೊಲೀಸರು ಹೀಗಾಗಿ ಮುಂದಾಗಿದ್ದಾರೆ. MS ಪಾಳ್ಯಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದ್ದಾರೆ. ಹಲ್ಲೆಗೆ ಒಳಗಾದ ಯುವಕರನ್ನ ಭೇಟಿಯಾಗಿದ್ದಾರೆ ಶೋಭಾ ಕರಂದ್ಲಾಜೆ. ಯುವಕರಿಗೆ ಧೈರ್ಯ ತುಂಬಿದ್ದಾರೆ ಶೋಭಾ ಕರಂದ್ಲಾಜೆ. ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಗಲಭೆಯನ್ನ ಎಬ್ಬಿಸಿದೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಈ ರೀತಿ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ಸಂಸದೆ ಶೋಭಾ ಕರಂದ್ಲಾಜೆ. ಈ ಘಟನೆಯನ್ನ ವಿರೋಧಿಸಿರುವ ಶೋಭಾ ಕರಂದ್ಲಾಜೆ ಘಟನೆಯನ್ನ ವಿರೋಧಿಸಿ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಗಲಭೆ ಎಬ್ಬಿಸಿದೆ, ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಈ ರೀತಿ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿನಾಯಕ್ ಮತ್ತು ರಾಹುಲ್ ಅನ್ನೋ ಹುಡುಗರು ರಾಮನವಮಿಯ ದಿನ ಭಗವದ್ವಜವನ್ನ ಹಿಡ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ರು. MS ಪಾಳ್ಯದ ಹತ್ರ ಅನ್ಯಕೋಮಿನ ಹುಡುಗರು ಅವರನ್ನು ನಿಲ್ಲಿಸಿ ಅವರನ್ನು ಹೊಡೆದು ಅವರಿಗೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ಇಂಥ ಗಲಭೆಗಳನ್ನು ಎಬ್ಬಿಸಿ ಈ ಕ್ಷೇತ್ರದಲ್ಲಿ ಮತ್ತಷ್ಟು ತೊಂದರೆ ಮಾಡುವಂಥ, ಚುನಾವಣೆಗೆ ಅಡ್ಡಿ ಮಾಡುವಂಥ ಘಟನೆಗಳನ್ನು ಇಲ್ಲಿರುವಂಥ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿನಿಂದ ಏನಾದರೂ ಮಾಡಿದರೆ ಖಂಡಿತ ನಾವು ಸುಮ್ಮನೆ ಇರಲ್ಲ. ಇದಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇದನ್ನು ಸಹಿಸಿಕೊಳ್ಳುವಂಥ ಪ್ರಶ್ನೆ ಇಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಹುಡುಗರು ಹೆದರಬೇಕಾದಂಥ ಅಗತ್ಯ ಇಲ್ಲ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.